ಸೂಪರ್ ಆಗಿದೆ, ತುಂಬ ಚೆನ್ನಾಗಿದೆ, ನೋಡ್ಬೋದು. ಫಸ್ಟ್ ಮೂವಿ ಅವ್ರು ಮಾಡಿರೋದು ರಾಜೀವ್ ಅವರು, ನನ್ನ ಫ್ರೆಂಡೇ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆಲ್ ದಿ ಬೆಸ್ಟ್ ಸ್ಪರ್ಧೆ. ಚೆನ್ನಾಗಿದೆ, ಒಟ್ಟಿನಲ್ಲಿ ಚೆನ್ನಾಗಿದೆ. ಚೆನ್ನಾಗಿಲ್ಲ ಸರ್. ಚೆನ್ನಾಗಿದಮ್ಮ. ಥ್ಯಾಂಕ್ ಯು. ನೈಸ್ ಮೂವಿ, ನೈಸ್, ಎಂಜಾಯ್ಡ್. ಲಾಸ್ಟ್ ಸೀನ್ ಅಂತೂ ತುಂಬ ಚೆನ್ನಾಗಿದೆ. ಚೆನ್ನಾಗಿದೆ. ಗುಡ್ ನೈಟ್. ಕ್ಲೈಮ್ಯಾಕ್ಸ್ ತುಂಬ ಚೆನ್ನಾಗಿದೆ. ಈ ರಿಯಲ್ ಇನ್ಸಿಡೆಂಟ್ ಕ್ಲೈಮ್ಯಾಕ್ಸಲ್ಲಿ ಚೆನ್ನಾಗಿದೆ. ನೈಸ್. ಚೆನ್ನಾಗಿದೆ, ನೋಡ್ಬೋದು. ಚೆನ್ನಾಗಿದೆ, ಎಂಟು ಚೆನ್ನಾಗಿದೆ. ಚೆನ್ನಾಗಿದೆ ಸರ್. ಹೊಸ ಇರೋ ಇಲ್ಲ ಸೆಂಟಿಮೆಂಟ್ಸ್ ಇದೆಲ್ಲ ಎಂಡಿಂಗಲ್ಲಿ ತುಂಬ ಚೆನ್ನಾಗಿದೆ. ಎಂಡಿಂಗ್ ಮಾತ್ರ ಚೆನ್ನಾಗಿತ್ತು. ಮೂವಿ ತುಂಬ ಚೆನ್ನಾಗಿತ್ತು, ನೋಡ್ಬೋದು. ನೈಸ್ ಮೂವಿ ಸರ್. ತುಂಬ ಅದ್ಭುತ ಮೂವಿ. ಕನ್ನಡದಲ್ಲಿ ಒಂದು ಒಳ್ಳೆ ಲವ್ ಸ್ಟೋರಿ, 100% ಸಿನಿಮಾ. ಎಲ್ಲರೂ ಬಂದು ನೋಡಿ, ಮನುಷ್ಯತ್ವಕ್ಕೆ ಮಾತ್ರ ಬೆಲೆ ಕೊಡಿ, ಇಷ್ಟು ಹೇಳ್ಬೋದು ಅಷ್ಟೇ. ಹಾಂ, ಮನುಷ್ಯರಿಗೆ ಫಸ್ಟ್ ಬೆಲೆ ಕೊಡೋದು ಕಲ್ತ್ಕೊಬೇಕು. ಒಳ್ಳೆಯದಾಗಿ. ಜೈ ಶ್ರೀರಾಮ್. ತುಂಬ ಚೆನ್ನಾಗಿದೆ ಮೂವಿ. ಚೆನ್ನಾಗಿದೆ ಸರ್, ತುಂಬ ಚೆನ್ನಾಗಿದೆ. ಚೆನ್ನಾಗಿದೆ ಚೆನ್ನಾಗಿದೆ ಸರ್, ತುಂಬ ಚೆನ್ನಾಗಿದೆ. ಚೆನ್ನಾಗಿದೆ. ತುಂಬ ಚೆನ್ನಾಗಿದೆ. ಜನಕ್ಕೆ ಒಳ್ಳೆ ಮೆಸೇಜ್ ಇದೆ, ತಿಳ್ಕೊಳ್ಳೋ ಥರ. ಥ್ಯಾಂಕ್ ಯು. ಅಷ್ಟು ಕ್ಲೈಮ್ಯಾಕ್ಸ್ ನೋಡೋಕ್ಕಾಗಲಿಲ್ಲ. ಅದಕ್ಕೆ ಹೇಳ್ತಾ ಇದೆಯಾ? ಆ್ಯಕ್ಟಿಂಗ್ ಚೆನ್ನಾಗಿ ಮಾಡಿದ್ದಾರೆ ಮಾಮ ಅಂತ. ಚೆನ್ನಾಗಿ ಮಾಡಿದ್ದಾರೆ. ಇಲ್ಲಿ ತುಂಬ ಚೆನ್ನಾಗಿದೆ ಮೂವಿ. ಆ್ಯಕ್ಟಿಂಗ್ ತುಂಬ ಚೆನ್ನಾಗಿ ಮಾಡಿದ್ದಾನೆ. ವೆರಿ ಮಚ್ ಇಂಪ್ರೂವ್ಡ್. ಹೋಪಿಂಗ್ ಫಾರ್ ದ ನೆಕ್ಸ್ಟ್ ಮೂವಿ. ಮೂವಿ ತುಂಬ ಚೆನ್ನಾಗಿದೆ. ಅದರಲ್ಲಿ ಎಲ್ಲದಕ್ಕಿಂತ ಹೆಚ್ಚಾಗಿ ಅಣ್ಣವ್ರ ಫೋಟೋ ತೋರಿಸ್ತಾರೆ, ಗಂಡು ಹೆಣ್ಣಿಗೆ ಮದುವೆ ಮಾಡಿಸಿ ಇದರಲ್ಲಿ ಪ್ರೀತಿ ಗೆಲ್ಲುತ್ತೆ. ಆಮೇಲೆ ಎಲ್ಲದಕ್ಕಿಂತ ಹೆಚ್ಚಾಗಿ ಕ್ಲೈಮ್ಯಾಕ್ಸಲ್ಲಿ ಸುದೀಪ್ ಅಣ್ಣ ಬರ್ತಾರೆ. ಸುದೀಪ್ ಅಣ್ಣ ಕೂಡ ಮೆಸೇಜ್ ಏನಂದರೆ, ಆಕ್ಸಿಡೆಂಟ್ ಆಗಿ ನಮ್ಮದು ಪ್ರಾಣ ಹೋಗಿ ಎಲ್ಲ ಒದ್ದಾಡ್ತಾ ಇರ್ತಾರೆ ನೀರು ನೀರು ಅಂತ, ಅದನ್ನು ಬಿಟ್ಬಿಟ್ಟು ಎಲ್ಲ ಸೆಲ್ಫಿ ತೊಗೊಳಕ್ಕೆ ಮತ್ತು ಫೋಟೋಸ್ ತೊಗೊಳಕ್ಕೆ ಹೋಗ್ತಾರೆ. ಸೊ ಪ್ರಾಣ ಉಳಿಸಿ ಅಂತ ಅವ್ರು ಒಳ್ಳೆ ಮೆಸೇಜ್ ಕೊಡ್ತಾರೆ. ಆಮೇಲೆ ಸಾವನಲ್ಲೂ ಸಾರ್ಥಕತೆ ಮೆರೀತಾರೆ. ಹೋಲ್ ಮೂವಿ ಟೀಮ್ಗೆ ಬಿಗ್ ಹ್ಯಾಟ್ಸ್ ಆಫ್. ರಾಜೀವ್ ರಾವ್ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಕಣ್ಣಲ್ಲಿ ನೀರು ಬರುತ್ತೆ. 100 days ಗ್ಯಾರಂಟಿ. ಮೇಡಮ್, ರಾಜೀವ್ ಅವ್ರದ್ದು ಇಷ್ಟು ದಿವಸ ಕೋಆರ್ಟಿಸ್ಟ್ಗಳಾಗಿ ನೋಡ್ತಾ ಇದ್ದೆ, ಇವತ್ತು ಈಗ ಹೀರೋ ಆಗಿ ಮಾಡಿದ್ದಾರೆ. ಇಲ್ಲ, ಕಣ್ಣಲ್ಲಿ ನೀರು ಬಂತು, ಅವ್ರನ್ನ ಹಗ್ ಮಾಡಿ ಅಳ್ಬೇಕಂತ ಅನ್ನಿಸ್ತು. ತುಂಬ ಎಮೋಷ್ನಲ್ ಆಯಿತು. ಎಲ್ಲರಿಗೂ ಕಣ್ಣಲ್ಲಿ ನೀರು ಬಂದಿದೆ. ಅವ್ರ ಆ್ಯಕ್ಟಿಂಗ್ ತುಂಬ ಚೆನ್ನಾಗಿದೆ. ರಾಜೀವ್ ರಾವ್ ಹ್ಯಾಟ್ಸ್ ಆಫ್. ಗ್ರೇಟ್ ಪಿಕ್ಚರ್. ತುಂಬ ಚೆನ್ನಾಗಿತ್ತು ಮೂವಿ ಮಾತ್ರ. ಅಯ್ಯೋ, ನೋಡೋಕ್ಕೆ ಆಗ್ತಾಯಿಲ್ಲ. ಎಂಡಿಂಗಲ್ಲಂತೂ ನೋಡೋಕ್ಕೆ ಆಗ್ತಾಯಿಲ್ಲ. ರಾಜೀವ್ ಅವ್ರನ್ನ ದಿನ ನೋಡ್ತಾ ಇರ್ತೀವಿ, ಈ ಫಿಲಮಲ್ಲಿ ನೋಡೋಕ್ಕಂತೂ ನನಗೆ ಆಗಲೇ ಇಲ್ಲ. ತುಂಬ ಚೆನ್ನಾಗಿದೆ. ಸಾಂಗ್ಸ್ ಅದು ತುಂಬ ಚೆನ್ನಾಗಿದೆ. 2 ಸಾಂಗ್ಸ್ 3 ಸಾಂಗ್ಸ್ ಇದ್ರೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಬಟ್ ಮೆಲೋಡಿಯಸ್ ಆಗಿದೆ. ಲವ್ ಸ್ಟೋರಿನೂ ಇದೆ, ಕ್ಯಾಸ್ಟ್ ಸಿಸ್ಟಮಲ್ಲೂ ಇದೆ. ಬಟ್ ಆ ಲಾಸ್ಟೆಲ್ಲ ಒಂದಾಗಿ ಮತ್ತೆ ಇದು ಎಂಡಿಂಗ್ ಸೀನ್ ನೋಡೋದು ತುಂಬ ಕಷ್ಟ ಆಗುತ್ತೆ. ಸುದೀಪ್ ಅವ್ರದ್ದು ಹೇಳೋ ಇದನ್ನು ಎಲ್ಲರೂ ಫಾಲೋ ಮಾಡಿ, ತುಂಬ ಚೆನ್ನಾಗಿದೆ. ಓಕೆ, ಥ್ಯಾಂಕ್ ಯು. ಲಾಸ್ಟ್ ಸೀನ್ ಅಂತೂ ಸಖತ್ತಾಗಿದೆ. ಸುದೀಪ್ ಸರ್ ಬಂದಮೇಲೆ ಅಣ್ಣ ರಾಜೀವ್ ಅಣ್ಣ ಆ್ಯಕ್ಟಿಂಗು ಎಲ್ಲ ಸಖತ್ತಾಗಿ ಮಾಡಿದ್ದಾರೆ. ಕನ್ನಡ ಸಿನಿಮಾ ಬೆಳೆಸಿ. ನೈಸ್ ಸ್ಟೋರಿ, ಒಳ್ಳೆ ಕಾಮಿಡಿ ಇದೆ, ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ. ಸೇಮ್ ಹಂಗೆ ರಾಜೀವಣ್ಣ ಆ್ಯಕ್ಟಿಂಗ್ ಅಂತೂ ಸಖತ್ತಾಗಿದೆ. ಬಟ್ ಇನ್ನು ಏನಂದರೆ ಕನ್ನಡದಲ್ಲಿ ಜಾಸ್ತಿ ಮೂವಿಗಳನ್ನ ಬೆಳೆಸ್ತಿಲ್ಲ, ಅದೇ ಪ್ರಾಬ್ಲಮ್ಮು. ಸೊ ಅದನ್ನು ಇದು ಮಾಡಬೇಕಷ್ಟೆ. ಜನ ಬಂದು ಈ ಸಿನಿಮಾ ನೋಡಿ ಗೆಲ್ಸ್ಬೇಕಂತ ಕೇಳ್ಕೊತೀನಿ. ತುಂಬ ಚೆನ್ನಾಗಿದೆ. ಬಂದು ಜಾತಿ ಭೇದ ಭಾವ ಅನ್ನೋದು ಪ್ರೀತಿ ಬಂದಾಗ ಸಮಾಜದಲ್ಲಿ ಹೆಂಗೆ ಹ್ಯಾಂಡಲ್ ಮಾಡೋದು, ಹೇಗೆ? ಈಗ ಅದನ್ನೇ ಅಲ್ವಾ, ಈಗ ರಾಜಕಾರಣಿಗಳು ಅದನ್ನೇ ಅಲ್ವಾ ಮಾಡ್ತಾ ಇರೋದು. ತುಂಬ ಜನ ಎಲೆಕ್ಷನ್ ಬರೋ ಟೈಮಲ್ಲಿ ಈ ಕಿತ್ತಾಟಗಳು ಬರುತ್ತೆ, ಬೇರೆ ಟೈಮಲ್ಲಿ ಈ ಕಿತ್ತಾಟಗಳೇ ಬರೋಲ್ಲ. ಜಾತಿ ಭೇದ ಭಾವ ಮಾಡ್ತಾರೆ. ಮದುವೆ ಇದು ಲವ್ ಮಾಡೋಕ್ಕೆಲ್ಲ ಚೆನ್ನಾಗಿರುತ್ತೆ, ಎಲ್ಲ ಚೆನ್ನಾಗಿರುತ್ತೆ. ಮದುವೆ ಆಗ್ಬೇಕಾದ್ರೆ ಮಾತ್ರ ಜಾತಿ ಭೇದ ಭಾವ ಅನ್ನೋ ಹೆಸರಲ್ಲಿ ಎಲ್ರಿಗೂ ಮೋಸ ಮಾಡ್ತಾರೆ. ಆದರೆ ಈ ಚಿತ್ರದಲ್ಲಿ ಯಾವುದು ಜಾತಿ ಭೇದ ಭಾವ ಯಾರ್ದು, ಪ್ರೀತಿ ಅನ್ನೋದು ಏನು, ಒಂದು ಹುಡುಗ ಹುಡುಗಿ ಪ್ರೀತಿ ಅನ್ನೋದು ಏನೊಂದು ಒಂದು ಕಥೆನ, ಒಂದು ಲವ್ ಸ್ಟೋರಿನ, ಸೆಂಟಿಮೆಂಟ್ನ, ತಂದೆ ತಾಯಿ ಕಥೆನ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಸುದೀಪ್ ಅಣ್ಣಂಗಂತೂ ಹ್ಯಾಟ್ಸ್ ಆಫು. ಎಲ್ಲ ಹೊಸ ಕಲಾವಿದರಿಗೆ ಸಪೋರ್ಟ್ ಮಾಡೋದಲ್ಲಿ ಸುದೀಪ್ ಅಣ್ಣ ಎದ್ದಿದ್ಕೆ ಅಂತ ಹೇಳ್ತೀನಿ.
ತುಂಬ ಚೆನ್ನಾಗಿದೆ. ಸುದೀಪ್ ಅಣ್ಣನ ಮ್ಯಾಕ್ಸ್ ಮೂವಿಗೆ ನಾವೆಲ್ಲರೂ ವೆಯ್ಟ್ ಮಾಡ್ತಾ ಇದ್ದೀವಿ. ಸುದೀಪ್ ಅಣ್ಣಗೆ ಜೈ. ಥ್ಯಾಂಕ್ ಯು. ಉಸಿರೇ ಉಸಿರೇ ನಮ್ಮ ಸುದೀಪ್ ಸರ್ ಬಂದುಬಿಟ್ಟು ಆವಾಗಲೇ ಟ್ರೆಂಡ್ ಮಾಡಿಬಿಟ್ಟು ಹೋಗ್ಬಿಟ್ಟಿದ್ದಾರೆ. ಇವತ್ತು ಅದೇ ಒಂದು ಸಾಂಗಿಂದ ಒಂದು ಫಿಲಮು ಇನ್ಸ್ಪಿರೇಷನ್ ಆಗಿಬಿಟ್ಟು ಮಾಡಿದ್ದಾರೆ. 3 ವಿಷಯ ಈ ಫಿಲಮಲ್ಲಿ ಹೇಳಿದ್ದಾರೆ. ಒಂದು ಜಾತಿ, ಪ್ರೀತಿ, ಪೊಲಿಟಿಕ್ಸು. ಜಾತಿ ಪ್ರೀತಿ ಅನ್ನೋದು ಒಂದು ಕಡೆ ಆದರೆ, ಈ ಪೊಲಿಟಿಕ್ಸ್ ಅನ್ನೋದು ಕತ್ರಿ ಇಲ್ಲದೆ ಜಾತಿ ಪ್ರೀತಿನ ಹೆಂಗೆ ಕಟ್ ಮಾಡಿ ಟಕ್ 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 ಕಟ್ ಮಾಡಿ ಬಿಸಾಡುತ್ತೆ ಅನ್ನೋದನ್ನ ತುಂಬ ಚೆನ್ನಾಗಿ ನೀಟಾಗಿ ಕಟ್ಕೊಟ್ಟಿದ್ದಾರೆ ಡೈರೆಕ್ಟ್ರು. ಸೊ ಇನ್ನೊಂದು ಏನಂತಂದರೆ ಇದರಲ್ಲಿ ಒಂದು ಪರಿಶುದ್ಧವಾದ ಪ್ರೀತಿ ಇದೆ. ಆ ಪ್ರೀತಿನ ಉಳಿಸ್ಕೊಳ್ಳೋಕ್ಕೋಸ್ಕರ ಆ ಪ್ರಿಯತಮ ಯಾವ ಥರ ಸ್ಟ್ರಗಲ್ ಮಾಡ್ತಾನೆ ಅನ್ನೋ ಒಂದು ವಿಷಯನ ಅಷ್ಟರಲ್ಲಿ ಈ ಪೊಲಿಟಿಕ್ಸ್ ಬಂದುಬಿಟ್ಟು ಕತ್ರಿ ಇಲ್ಲದೆ ಹೆಂಗೆ ಕಟ್ ಮಾಡಿ ಬಿಸಾಡ್ತಾರೆ ಒಂದು ವಿಷಯನ. ಜಾತಿ ಮನುಷ್ಯನಿಗೆ ನಿಜವಾಗ್ಲೂ ಬದುಕೋಕೆ ಜಾತಿ ಬೇಕಾ ಅಥವಾ ಬೇಡವಾ? ಪ್ರೀತಿ ಮಾಡೋಕ್ಕೆ ಜಾತಿ ಬೇಕಾ? ಇಲ್ಲ ಪ್ರೀತಿ ಮಾಡಿ ಆದಮೇಲೆ ಜಾತಿ ಮುಖ್ಯನಾ? ಇಲ್ಲ ಜಾತಿ 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 ಇದ್ರೇ ಪ್ರೀತಿನಾ? ಎಲ್ಲನ ಒಂದು ನೀಟಾಗಿ ಒಂದು ತಕ್ಕಡಿಯಲ್ಲಿ ಹಾಕಿ ಇದೆಲ್ಲಪ್ಪ ಇದು ಎಲ್ಲನೂ ಬೇಕು, ಎಲ್ಲ ಇದ್ರೇ ಪ್ರೀತಿ ಪ್ರೇಮ. ಉಸಿರಿದ್ರೆ ತಾನೇ ಜೀವ. ಈ ಜೀವ ನಿಂತೋಗ್ಬೇಕಂದ್ರೆ ಉಸಿರು ನಿಂತೋದ್ರೆ ಜೀವ ನಿಂತೋಗ್ಬಿಡುತ್ತೆ. ಆಮೇಲೆ ಏನು ಪೌಸ್ ಸ್ಟಕ್. ಅದೇ ಥರ ಪ್ರೀತಿ, ಪ್ರತಿಯೊಬ್ಬನ ಮನುಷ್ಯ ಪ್ರೀತಿ ಇದ್ರೇ ಏನಂತೀವಿ ನಮ್ಮ ಜೀವನ. ಸೊ ಅದನ್ನು ನೀಟಾಗಿ ಕಲಿಸ್ಕೊಟ್ಟಿದ್ದಾರೆ ಡೈರೆಕ್ಟ್ರು. ತುಂಬ ಚೆನ್ನಾಗಿತ್ತು ಫಿಲಮ್. ಬಂದುಬಿಟ್ಟು ನೋಡಿ, ಕನ್ನಡ ಚಿತ್ರನ ಥಿಯೇಟ್ರಿಗೆ ಬಂದು ನೋಡಿ. ಯಾಕಂದರೆ ಫಸ್ಟು ಥಿಯೇಟ್ರಿಗೆ ಒಂದು ಸಲ ಏನೇನೋ ಎಲ್ಲೆಲ್ಲ ಕಲ್ಕೋತೀರಾ, ಥಿಯೇಟ್ರಲ್ಲಿ ಬಂದು ಒಂದು ಸಲ ಫಿಲಮ್ ನೋಡಿ, ಆಟೋಮೆಟಿಕ್ಲಿ ನಿಮಗೆ ಗೊತ್ತಾಗುತ್ತೆ ಏನು ಅಂತೇಳ್ಬಿಟ್ಟು. ಜೈ ಕರ್ನಾಟಕ. ಥ್ಯಾಂಕ್ ಯು. SS TV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.